ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕುಸ್ತಿ ನಡೀತಾ ಇದೆ. ಕುಸ್ತಿ ಯಾಕೆ ನಡೆಸ್ತೇವೆ ಅಂತಂದ್ರೆ ದೇವಾಲಯ ಟ್ರಸ್ಟ್ದವರು ಪ್ರತಿ ವರ್ಷ ಒಂದು ದೇಶಿ ಕುಸ್ತಿ ಬೆಳಿಬೇಕು, ಮಕ್ಕಳ ಬಳಿ ದೇಹ ದೃಢವಾಗಿ ಬೆಳೆಸಬೇಕು, ಬಲಿಷ್ಠ ದೇಹ ಇದ್ದರೆ ಮಾತ್ರ ಬಲಿಷ್ಠ ಭಾರತ ಆಗ್ಲಿಕ್ಕೆ ಕಾರಣ ಆಗ್ತದೆ ಅಂಥೇಳಿ ಕುಸ್ತಿ ಪಂದ್ಯಾವಳಿ ಏನಂತಂದ್ರೆ ಬುತ್ತಿ ಬಸವಣ್ಣ ದೇವಾಲಯ ಟ್ರಸ್ಟ್ ವತಿಯಿಂದ ಹಾಗೂ ಸಮಸ್ತ ಚಿದ್ರಿ ಗ್ರಾಮದ ವತಿಯಿಂದ ಪ್ರತಿ ವರ್ಷ ಬುತ್ತಿ ಬಸವಣ್ಣ ದೇವಸ್ಥಾನ ಜಾತ್ರಾ ನಿಮಿತ್ತವಾಗಿ ಈ ಕುಸ್ತಿ ಪಂದ್ಯಾವಳಿ ನಡೆಸ್ತೀವಿ. ಈ ವರ್ಷ ಏನಂದರೆ ವಿಶೇಷವಾಗಿ 25ನೇ ವಾರ್ಷಿಕೋತ್ಸವದ ರಜತ್ ಮಹೋತ್ಸವದ ಅಂಗವಾಗಿ ಕುಸ್ತಿಪಟುಗಳು ಜಾಸ್ತಿಯಾಗಿ ಬಂದರೆ ಕರ್ನಾಟಕ ರಾಜ್ಯ ಅಲ್ಲದೆ ಪಕ್ಕದ ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದಿಂದ ಕೂಡ ಕುಸ್ತಿಪಟುಗಳು ಬಂದು ಈ ಕುಸ್ತಿ ಪಂದ್ಯಗಳು ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಇದು ಎಷ್ಟು ದಿವಸ ಜಾತ್ರೆ ನಡೀತು? ಜಾತ್ರೆ ಎಷ್ಟು ದಿವಸ ನಡೀತು? ಜಾತ್ರೆ 6 ದಿವಸ ನಡೀತಿದ್ದು. ಇವತ್ತು ಕೊನೆ ಇದೆ. ಅಂದರೆ ಕುಸ್ತಿ ಪಂದ್ಯವೊಂದಿಗೆ ಸಮಾರೋಪವಾಗ್ತದೆ ಈ ಜಾತ್ರೆ. ಧನ್ಯವಾದ. ಕುಸ್ತಿ ಬಸವಣ್ಣ ಜಾತ್ರಾ ಮಹೋತ್ಸವ ಅಂಗವಾಗಿ ಕುಸ್ತಿ ಸ್ಪರ್ಧೆ ಪ್ರತಿ ವರ್ಷದಂತೆ ಈ ವರ್ಷವೂ ನಡೀತಾ ಇದೆ. ಇದು 25ನೇ ಜಾತ್ರಾ ಮಹೋತ್ಸವ ಚಿದ್ರಿ ಗ್ರಾಮದಲ್ಲಿ. ನಮ್ಮ ಚಿದ್ರಿ ಗ್ರಾಮದ ಆಜುಬಾಜುದವರು ಬಂದು ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಈ ಸ್ಪರ್ಧೆಯ ಉದ್ದೇಶ ನಮ್ಮ ಜನರು ದೃಢವಾಗಿರಬೇಕು, ಶಾರೀರಿಕವಾಗಿರಬೇಕು ಅಂತೇಳಿ ನಮ್ಮ ಉದ್ದೇಶ. ಅದರ ಸಲುವಾಗಿ ಈ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಜನರು ಇದರಲ್ಲಿ ಭಾಗವಹಿಸಬೇಕು. ನಮ್ಮ ಹೆಸರು ರಮೇಶ್ ಮಾಶೆಟ್ಟಿ, ಬುತ್ತಿ ಬಸವಣ್ಣ ಅಧ್ಯಕ್ಷ. ಇಲ್ಲಿವರೆಗೆ ಎಷ್ಟಾಗ್ಯಾವ? ಇಲ್ಲಿವರೆಗೆ 20. ಲಾಸ್ಟ್ ಕುಸ್ತಿ ಕಡಗದಿದೆ 5 ತೊಲಿ ಕಡಗ ಸೋದರಿ 1000 ರೂಪಾಯಿ ಇದೆ. ನನ್ನ ಹೆಸರು ಸಂಶೆಟ್ಟಿ ಸಿದ್ದೇಶ್ವರ್ ಚಿದ್ರಿ.